ಇನ್ನು ಎತ್ತಿನಹೊಳೆಯಲ್ಲಿ ಮೊದಲ ಹಂತದ ಯೋಜನೆಯನ್ನು ಈಗ ಲೋಕಾರ್ಪಣೆಗೊಳಿಸಲಾಗಿದೆ. ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಮಾತನಾಡುವಂತಹ ಸಮಯ. ಏನು ಮಾತನಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ನೋಡೋಣ. 2014ರಲ್ಲಿ ಇದನ್ನು ಆರಂಭವನ್ನು ಮಾಡಿದರು. ಈಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ಚಾಲನೆಯನ್ನು ಕೂಡ ಲೋಕಾರ್ಪಣೆಯನ್ನು ಕೂಡ ನೀಡುವಂತಹ ಅವಕಾಶ ಅವರಿಗೆ ಸಿಗ್ತಾ ಇದೆ. 2014ರಲ್ಲಿ ಯೋಜನೆ ಆರಂಭವಾಯಿತು. 23,551 ಕೋಟಿಗೆ ಯೋಜನೆಯನ್ನು ಪರಿಷ್ಕರಣೆಗೊಳಿಸಿದರು. ಅದಾದ ನಂತರ ಈಗ ಮತ್ತೊಮ್ಮೆ ಅವರೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಈಗ ಅದರ ಮೊದಲ ಹಂತದ ಯೋಜನೆ ಲೋಕಾರ್ಪಣೆಗೊಳ್ಳುವಂತಹ ಸಂದರ್ಭಕ್ಕೂ ಕೂಡ ಅವರೇ ಸಾಕ್ಷಿ ಆಗ್ತಾ ಇದ್ದಾರೆ. ತುಂಬ ಅಪರೂಪವಾಗಿ ಈ ರೀತಿಯಾಗಿ ಅವಕಾಶ ಸಿಗುತ್ತೆ. ಕಾರಣ ಯಾರು ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಾರೆ ಅವರೇ ಲೋಕಾರ್ಪಣೆಗೊಳಿಸುವಂತಹ ಅವಕಾಶಗಳು ಸಿಗೋದು ತುಂಬ ಕಡಿಮೆ. ಅದು ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಯಾಕಂದರೆ 2014ರಲ್ಲೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿದ್ದು ಚಾಲನೆಯನ್ನು ಕೊಟ್ಟಿದ್ದರು, ಯೋಜನೆಯನ್ನು ಆರಂಭ ಮಾಡಿದರು.